ಬಿಬಿಎಂಪಿ ಕಮಿಷನರ್ ವಿರುದ್ಧ ಬಂಡೆದಿದ್ದಾರೆ ಗುತ್ತಿಗೆದಾರರು, ಅಂದ್ರೆ ಸಿಡಿದೆದ್ದಿದ್ದಾರೆ ಗುತ್ತಿಗೆದಾರರು. ಕಮಿಷನರ್ ಕಳ್ಳಾಟದ ವಿರುದ್ಧ ಇವತ್ತು ಪ್ರೊಟೆಸ್ಟ್ ಮಾಡಲಿಕ್ಕಿದ್ದಾರೆ. ಬಿಬಿಎಂಪಿ ಗುತ್ತಿಗೆದಾರ ಸಂಘದಿಂದ ಇವತ್ತು ಪ್ರೊಟೆಸ್ಟ್ ಆಗುತ್ತೆ. ಬೆಳಗ್ಗೆ 10 ಗಂಟೆಗೆ ಬಿಬಿಎಂಪಿ ಕಚೇರಿಯ ಮುಂದೆ ಪ್ರತಿಭಟನೆ ಆಗುತ್ತೆ. 25% ಹಣ ಬಿಡುಗಡೆ ಮಾಡದ ಪಾಲಿಕೆ ಕಮಿಷನರ್ ವಿರುದ್ಧ ಇವತ್ತು ಹೋರಾಟ ಆಗುವುದು ಗುತ್ತಿಗೆದಾರರಿಂದ. ಸುಮಾರು 10,800 ಕೋಟಿ ಹಣ ಬಿಡುಗಡೆಗೆ ಬಾಕಿ ಇದೆಯಂತೆ. ಆ ಬಾಕಿ ಹಣ ಬಿಡುಗಡೆ ಆಗದೇ ಇದ್ರೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಗುತ್ತಿಗೆದಾರರು ಕೊಡ್ತಿದ್ದಾರೆ. ಹಣ ಬಿಡುಗಡೆ ಮಾಡದಿದ್ರೆ ಆತ್ಮಹತ್ಯೆಯೊಂದೇ ದಾರಿ ನಮಗೆ ಅಂತ ರಿಪಬ್ಲಿಕನ್ ಜೊತೆ ಗುತ್ತಿಗೆದಾರರು ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ಬಿಬಿಎಂಪಿ ವಿರುದ್ಧ ಮತ್ತೆ ಬಿಬಿಎಂಪಿಯ ಗುತ್ತಿಗೆದಾರರು ಒಂದು ಕಡೆ ರೊಚ್ಚಿಗೆದಿದ್ದಾರೆ. ಇಂದು ಎಲ್ಲ ಕೆಲಸಗಳನ್ನು ಸ್ಥಗಿತ ಮಾಡಿ ಹೋರಾಟವನ್ನು ಮಾಡಲು ಮುಂದಾಗಿದ್ದಾರೆ. ಯಾಕಂದರೆ ಈ ಹಿಂದೆ ಕಮಿಷನ್ ಆರೋಪ ಒಂದು ಸದ್ದು ಮಾಡಿತ್ತು. ಸಾಕಷ್ಟು ಬಾರಿ ಕಮಿಷನ್ ನಡೀತಿದೆ, ಒಂದು ಕಡೆ ಬಿಲ್ ಆಗ್ತಿಲ್ಲ, ಒಂದು ಕಡೆ ಬಿಲ್ಗೆ ಕಮಿಷನ್ ಕೇಳ್ತಂದು ದೊಡ್ಡ ಆರೋಪ ಆಯಿತು. ಬಟ್ ಇದೀಗ 25% ಇನ್ನೂ ಬಿಲ್ ಬಾಕಿ ಪಾಲಿಕೆ ಉಳಿಸಿಕೊಂಡಿದೆ, ನಮ್ಮ ಜೊತೆ ಈಗ ಆಟ ಆಡ್ತಿದ್ದಾರೆ ಎಂಬುದು ಒಂದು ಆರೋಪವಾಗಿದೆ. ಹೀಗಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲು ಮುಂದಾಗಿದೆ. ನಮ್ಮ ಜೊತೆಗೆ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ನಂದಕುಮಾರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಏನು ಸರ್ ಆರೋಪ, ಎಷ್ಟು ಬಿಲ್ ಬಾಕಿ ಇನ್ನೂ ಬರಬೇಕಂತ? ಸರ್, ಈಗ BBMPಯಲ್ಲಿ ನಾವು ಕೆಲಸ ಪೂರೈಸಿ ಏಪ್ರಿಲ್ 2021ರಿಂದ ಡಿಸೆಂಬರ್ 2022ವರೆಗೂ BBMP ಅನುದಾನದಲ್ಲಿ 650 ಕೋಟಿ ರೂಪಾಯಿ 25% ದುಡ್ಡು ಬರಬೇಕಾಗಿದೆ. ಆ 650 ಕೋಟಿ ರಿಲೀಸ್ ಮಾಡಿ ಅಂತೇಳಿ ಮುಖ್ಯ ಆಯುಕ್ತರು ನಾವು ಹಲವಾರು ಬಾರಿ ಭೇಟಿ ಮಾಡಿ ಕೇಳಿದ್ರು ಅವ್ರಿಗೆ ಸಕಾರಾತ್ಮಕ ಸ್ಪಂದನೆ ನೀಡ್ತಾ ಇಲ್ಲ. ನಮಗೆ ಏನು ಕೇಳಿದ್ರು ಮಾಡೋಣ ಗೌರ್ಮೆಂಟ್ ಮೇಲೆ ತೋರಿಸ್ತಾರೆ. ಗೌರ್ಮೆಂಟ್ ಹಿಂಗೆ ಮಾಡ್ತಾರಂತೆ ಪಾಲಿಕೆ ಕಮಿಷನರ್ ಗೊತ್ತಿಲ್ಲ ಸರ್, ಅವ್ರು ಏನೋ ಅವ್ರ ತಲೆಯಲ್ಲಿ ಇಟ್ಕೊಂಡ್ರೆ ಗೊತ್ತಿಲ್ಲ. ಗುತ್ತಿಗೆದಾರನ ಯಾವತ್ತು ತೊಂದರೆ ಕೊಡಬೇಕಂತೇಳಿ ಕಮಿಷನರ್ ಇಲ್ಲಿದ್ದಾರೆ. ನಾವು ಪ್ರತಿ ಎಷ್ಟು ಹಲವಾರು ಬಾರಿ ನಾವು ಅವರನ್ನು ಭೇಟಿ ಮಾಡಿದ್ರು ಇದುವರೆಗೂ ಅವರು ನಮಗೆ ಕಮಿಷನ್ ಇದು ಕೊಡ್ತಾ ಪೇಮೆಂಟ್ ರಿಲೀಸ್ ಮಾಡ್ತಾರೆ 25%. ನಾವು ಉಪಮುಖ್ಯಮಂತ್ರಿಗಳನ್ನು ಸರ್ಕಾರದ ಮಟ್ಟದಲ್ಲಿ ಮುಖ್ಯಮಂತ್ರಿಗಳನ್ನು ಅನೇಕ ಬಾರಿ ಭೇಟಿ ಮಾಡಿದ್ವಿ. ಉಪಮುಖ್ಯಮಂತ್ರಿಗಳು ಕಮಿಷನರ್ಗೆ ಆದೇಶ ಮಾಡಿದ್ದಾರೆ ರಿಲೀಸ್ ಮಾಡಿ ಅಂತ ಹೇಳಿದ್ರು. ಇವತ್ತು ಕಮಿಷನ್ ಬಗ್ಗೆ ಏನಿಲ್ಲ, ಅದು ಕಮಿಷನ್ ಯಾರು ಕೇಳಲಿಲ್ಲ, ಯಾವ ಸರ್ಕಾರದನ್ನು ಕೇಳಲಿಲ್ಲ, ಆಯುಕ್ತರು ಕೇಳಿಲ್ಲ. ಬಟ್ ಆದರೆ ನಮ್ಗೆ ಏನಕ್ಕೋಸ್ಕರ ಇಟ್ಕೊಂಡ್ರೆ ನಮ್ಗೆ ಗೊತ್ತಿಲ್ಲ. ಯಾರು ಹೇಳ್ತಾ ಇಲ್ಲ, ಯಾಕೆ ಗುತ್ತಿಗೆದಾರ ಕಮಿಷನ್ ಬಗ್ಗೆ ಹೇಳ್ತಾ ಇಲ್ಲ. ಈ ಥರ ಉಡಾಪೆ ಮಾಡೋ ಆಯುಕ್ತರು ಇವತ್ತವರೆಗೂ ನೋಡಿಲ್ಲ. ನಮ್ಗೆ ಆದೇಶ 25% BBMP ಎಲ್ಲ ಗುತ್ತಿಗೆದಾರರಿಗೆ ಆದೇಶ ಬರೋವರೆಗೂ ನಾವೆಲ್ಲ ಕಾಮಗಾರಿ ಸ್ಥಗಿತಗೊಳಿಸಿ ಮುಂದಿನ ಹೋರಾಟಕ್ಕೆ 2 ಡೇಸ್ ನೋಡಿಬಿಟ್ಟು ಮುಂದೆ ನಾವು ಹೋರಾಟ ಏನು ಮಾಡ್ಬೇಕಂತ ನಾವು ಸಂಘ ತೀರ್ಮಾನ ಮಾಡಿ ಎಲ್ಲ ಗುತ್ತಿಗೆದಾರರು ಸೇರಿ ಆಹಾರ ಧರಣಿನೂ ಮಾಡಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀರಿ ಸರ್. ಅದು ನಾಳೆ ಗೊತ್ತಾಗುತ್ತೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು BBMPಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರ ಮಾತಾಗಿತ್ತು. ಅಂದರೆ BBMP ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ. ಯಾಕಂದರೆ 25% ನಮಗೆ ಇನ್ನೂ ದುಡ್ಡು ಬಿಡುಗಡೆ ಮಾಡ್ತಿಲ್ಲ. ಒಂದು ಕಡೆ ಕಮಿಷನರ್ ಅವರು ತುಂಬ ಕಿರುಕುಳ ಕೊಡ್ತಿದ್ದಾರೆ. ನಾವು ಆತ್ಮಹತ್ಯೆಗೆ ಮಾಡ್ಕೊಳ್ಳೋ ಮುಂದಾಗ್ತಿದ್ವಿ ಅಂತ ಒಂದು ಕಡೆ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಬಿಎಂಪಿ ಕಮಿಷನರ್ ವಿರುದ್ಧ ಬಂಡೆದಿದ್ದಾರೆ ಗುತ್ತಿಗೆದಾರರು, ಅಂದ್ರೆ ಸಿಡಿದೆದ್ದಿದ್ದಾರೆ ಗುತ್ತಿಗೆದಾರರು. ಕಮಿಷನರ್ ಕಳ್ಳಾಟದ ವಿರುದ್ಧ ಇವತ್ತು ಪ್ರೊಟೆಸ್ಟ್ ಮಾಡಲಿಕ್ಕಿದ್ದಾರೆ. ಬಿಬಿಎಂಪಿ ಗುತ್ತಿಗೆದಾರ ಸಂಘದಿಂದ ಇವತ್ತು ಪ್ರೊಟೆಸ್ಟ್ ಆಗುತ್ತೆ. ಬೆಳಗ್ಗೆ 10 ಗಂಟೆಗೆ ಬಿಬಿಎಂಪಿ ಕಚೇರಿಯ ಮುಂದೆ ಪ್ರತಿಭಟನೆ ಆಗುತ್ತೆ. 25% ಹಣ ಬಿಡುಗಡೆ ಮಾಡದ ಪಾಲಿಕೆ ಕಮಿಷನರ್ ವಿರುದ್ಧ ಇವತ್ತು ಹೋರಾಟ ಆಗುವುದು ಗುತ್ತಿಗೆದಾರರಿಂದ. ಸುಮಾರು 10,800 ಕೋಟಿ ಹಣ ಬಿಡುಗಡೆಗೆ ಬಾಕಿ ಇದೆಯಂತೆ. ಆ ಬಾಕಿ ಹಣ ಬಿಡುಗಡೆ ಆಗದೇ ಇದ್ರೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಗುತ್ತಿಗೆದಾರರು ಕೊಡ್ತಿದ್ದಾರೆ. ಹಣ ಬಿಡುಗಡೆ ಮಾಡದಿದ್ರೆ ಆತ್ಮಹತ್ಯೆಯೊಂದೇ ದಾರಿ ನಮಗೆ ಅಂತ ರಿಪಬ್ಲಿಕನ್ ಜೊತೆ ಗುತ್ತಿಗೆದಾರರು ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. BBMP ವಿರುದ್ಧ ಮತ್ತೆ BBMPಯ ಗುತ್ತಿಗೆದಾರರು ಒಂದು ಕಡೆ ರೊಚ್ಚಿಗೆದಿದ್ದಾರೆ. ಇಂದು ಎಲ್ಲ ಕೆಲಸಗಳನ್ನು ಸ್ಥಗಿತ ಮಾಡಿ ಹೋರಾಟವನ್ನು ಮಾಡಲು ಮುಂದಾಗಿದ್ದಾರೆ. ಯಾಕಂದರೆ ಈ ಹಿಂದೆ ಕಮಿಷನ್ ಆರೋಪ ಒಂದು ಸದ್ದು ಮಾಡಿತ್ತು. ಸಾಕಷ್ಟು ಬಾರಿ ಕಮಿಷನ್ ನಡೀತಿದೆ, ಒಂದು ಕಡೆ ಬಿಲ್ ಆಗ್ತಿಲ್ಲ, ಒಂದು ಕಡೆ ಬಿಲ್ಗೆ ಕಮಿಷನ್ ಕೇಳ್ತಂದು ದೊಡ್ಡ ಆರೋಪ ಆಯಿತು. ಬಟ್ ಇದೀಗ 25% ಇನ್ನೂ ಬಿಲ್ ಬಾಕಿ ಪಾಲಿಕೆ ಉಳಿಸಿಕೊಂಡಿದೆ, ನಮ್ಮ ಜೊತೆ ಈಗ ಆಟ ಆಡ್ತಿದ್ದಾರೆ ಎಂಬುದು ಒಂದು ಆರೋಪವಾಗಿದೆ. ಹೀಗಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲು ಮುಂದಾಗಿದೆ. ನಮ್ಮ ಜೊತೆಗೆ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ನಂದಕುಮಾರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಏನು ಸರ್ ಆರೋಪ, ಎಷ್ಟು ಬಿಲ್ ಬಾಕಿ ಇನ್ನೂ ಬರಬೇಕಂತ? ಸರ್, ಈಗ BBMPಯಲ್ಲಿ ನಾವು ಕೆಲಸ ಪೂರೈಸಿ ಏಪ್ರಿಲ್ 2021ರಿಂದ ಡಿಸೆಂಬರ್ 2022ವರೆಗೂ BBMP ಅನುದಾನದಲ್ಲಿ 650 ಕೋಟಿ ರೂಪಾಯಿ 25% ದುಡ್ಡು ಬರಬೇಕಾಗಿದೆ. ಆ 650 ಕೋಟಿ ರಿಲೀಸ್ ಮಾಡಿ ಅಂತೇಳಿ ಮುಖ್ಯ ಆಯುಕ್ತರು ನಾವು ಹಲವಾರು ಬಾರಿ ಭೇಟಿ ಮಾಡಿ ಕೇಳಿದ್ರು ಅವ್ರಿಗೆ ಸಕಾರಾತ್ಮಕ ಸ್ಪಂದನೆ ನೀಡ್ತಾ ಇಲ್ಲ. ನಮಗೆ ಏನು ಕೇಳಿದ್ರು ಮಾಡೋಣ ಗೌರ್ಮೆಂಟ್ ಮೇಲೆ ತೋರಿಸ್ತಾರೆ. ಗೌರ್ಮೆಂಟ್ ಹಿಂಗೆ ಮಾಡ್ತಾರಂತೆ ಪಾಲಿಕೆ ಕಮಿಷನರ್ ಗೊತ್ತಿಲ್ಲ ಸರ್, ಅವ್ರು ಏನೋ ಅವ್ರ ತಲೆಯಲ್ಲಿ ಇಟ್ಕೊಂಡ್ರೆ ಗೊತ್ತಿಲ್ಲ. ಗುತ್ತಿಗೆದಾರನ ಯಾವತ್ತು ತೊಂದರೆ ಕೊಡಬೇಕಂತೇಳಿ ಕಮಿಷನರ್ ಇಲ್ಲಿದ್ದಾರೆ.
ನಾವು ಪ್ರತಿ ಎಷ್ಟು ಹಲವಾರು ಬಾರಿ ನಾವು ಅವರನ್ನು ಭೇಟಿ ಮಾಡಿ ಹಲವಾರು ಬಾರಿ ಭೇಟಿ ಮಾಡಿದ್ರು ಇದುವರೆಗೂ ಅವರು ನಮಗೆ ಕಮಿಷನ್ ಇದು ಕೊಡ್ತಾರೆ, ಪೇಮೆಂಟ್ ರಿಲೀಸ್ ಮಾಡ್ತಾರೆ 25%. ನಾವು ಉಪಮುಖ್ಯಮಂತ್ರಿಗಳನ್ನು ಸರ್ಕಾರದ ಮಟ್ಟದಲ್ಲಿ ಉಪಮುಖ್ಯಮಂತ್ರಿಗಳನ್ನು ಅನೇಕ ಬಾರಿ ಭೇಟಿ ಮಾಡಿದ್ವಿ. ಉಪಮುಖ್ಯಮಂತ್ರಿಗಳು ಕಮಿಷನರ್ಗೆ ಆದೇಶ ಮಾಡಿದ್ದಾರೆ ರಿಲೀಸ್ ಮಾಡಿ ಅಂತ ಹೇಳಿದ್ರು. ಇವತ್ತು ಕಮಿಷನ್ ಕಮಿಷನ್ ಬಗ್ಗೆ ಏನಿಲ್ಲ, ಅದು ಕಮಿಷನ್ ಯಾರು ಕೇಳಲಿಲ್ಲ, ಯಾವ ಸರ್ಕಾರದೂ ಕೇಳಲಿಲ್ಲ, ಆಯುಕ್ತರು ಕೇಳಿಲ್ಲ. ಬಟ್ ಆದರೆ ನಮ್ಗೆ ಏನಕ್ಕೋಸ್ಕರ ಇಟ್ಕೊಂಡ್ರೆ ನಮ್ಗೆ ಗೊತ್ತಿಲ್ಲ, ಯಾರು ಹೇಳ್ತಾ ಇಲ್ಲ, ಯಾಕೆ ಗುತ್ತಿಗೆದಾರ ಕಮಿಷನ್ ಬಗ್ಗೆ ಹೇಳ್ತಾ ಇಲ್ಲ. ಈ ಥರ ಉಡಾಪೆ ಮಾಡೋ ಆಯುಕ್ತರು ಇವತ್ತವರೆಗೂ ನೋಡಿಲ್ಲ. ನಮ್ಗೆ ಆದೇಶ 25% BBMP ಎಲ್ಲ ಗುತ್ತಿಗೆದಾರರಿಗೆ ಆದೇಶ ಬರೋವರೆಗೂ ನಾವೆಲ್ಲ ಕಾಮಗಾರಿ ಸ್ಥಗಿತಗೊಳಿಸಿ ಮುಂದಿನ ಹೋರಾಟಕ್ಕೆ 2 ಡೇಸ್ ನೋಡಿಬಿಟ್ಟು ಮುಂದೆ ನಾವು ಹೋರಾಟ ಏನು ಮಾಡ್ಬೇಕಂತ ನಾವು ಸಂಘ ತೀರ್ಮಾನ ಮಾಡಿ ಎಲ್ಲ ಗುತ್ತಿಗೆದಾರರು ಸೇರಿ ಆಹಾರ ಧರಣಿ ಮಾಡಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀರಿ ಸರ್. ಅದು ನಾಳೆ ಗೊತ್ತಾಗುತ್ತೆ ಸರ್. ಓಕೆ, ಥ್ಯಾಂಕ್ ಯು. ಇದಿಷ್ಟು BBMPಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರ ಮಾತಾಗಿತ್ತು. ಅಂದರೆ BBMP ವಿರುದ್ಧ ಹೋರಾಟ ಮಾಡ್ತೀವಿ, ಯಾಕಂದರೆ 25% ನಮಗೆ ಇನ್ನೂ ದುಡ್ಡು ಬಿಡುಗಡೆ ಮಾಡ್ತಿಲ್ಲ. ಒಂದು ಕಡೆ ಕಮಿಷನರ್ ಅವರು ತುಂಬ ಕಿರುಕುಳ ಕೊಡ್ತಿದ್ದಾರೆ, ನಾವು ಆತ್ಮಹತ್ಯೆಗೆ ಮಾಡ್ಕೊಳ್ಳೋ ಮುಂದಾಗ್ತಿದ್ದೀವಿ ಅಂತ ಒಂದು ಕಡೆ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.